ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಇವತ್ತು ನಾನು ಧಾರವಾಡ ಜಿಲ್ಲೆ ಈದ್ಗಾ ಮೈದಾನದಲ್ಲಿ ಇದ್ದೀನಿ. ಇವತ್ತು ನಮ್ಮ ಜೊತೆ ದೇಶದಲ್ಲಿ ಹೆಸರು ಮಾಡಿದಂತಹ ವೈದ್ಯರು ಇವತ್ತು ಅತ್ತಾವುಲ್ಲಾ ಖಾನ್ ಇದ್ದಾರೆ. ಅವ್ರನ್ನ ಮಾತಾಡ್ಸಂತ ಬನ್ನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಮೊದಲೇದಾಗಿ ಇವತ್ತು ಫಸ್ಟ್ ಟೈಮ್ ಧಾರವಾಡಿಗೆ ಬಂದಿದೆ. ಅಲ್ಹಮ್ದುಲಿಲ್ಲಾ, ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇಷ್ಟೊಂದು ಪ್ರೀತಿ ಇದೆ ಇಲ್ಲಿ. ಅಲ್ಹಮ್ದುಲಿಲ್ಲಾ, ನಾನು ಒಂದು 2,000 ಆದರೂ ಬಂದೆ, ಬಟ್ ಇಲ್ಲಿ 10,000ಗಿಂತ ಜಾಸ್ತಿ ಕ್ರೌಡ್ ಬಂದಿದೆ. ಯೂಶ್ವಲಿ ಜನಗಳು ಗುಣ ಆಗಿರೋ ಜನಗಳು ಪ್ರೀತಿಯಿಂದ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಬಂದು ಇವತ್ತು ಕಷ್ಟ ಎಲ್ಲ ನೋಡಿದೆ, ಎಲ್ಲರಿಗೂ ಏನೇನು ರೋಗ ಇದೆ ಎಲ್ಲ ನೋಡಿದೆ. ನನ್ನೊಂದು ಡಾಕ್ಟರ್ ಟೀಮ್ ಇದೆ, ಆ ಟೀಮ್ ಎಲ್ಲ ಅವ್ರದ್ದು ಕಷ್ಟ ಧಾರವಾಡದಲ್ಲಿ ನೋಡ್ತೀವಿ ಅಂತ ಜನರನ್ನು ಮಾತಾಡಿದ ಸಂದರ್ಭದಲ್ಲಿ ಸರ್ ನಾವೆಲ್ಲೋ ಬೇರೆ ಕಡೆ ಹೋದಂತ ಚಿಕಿತ್ಸೆ ತಗೊಂಡ್ವಿ, ಇಲ್ಲಿ ಫಲಕಾರ 99% ನಿಮ್ಮಲ್ಲಿ ಗುಣಮುಖರಾಗಿದೆ. ಹೆಂಗೆ ಸರ್ ಅಂತ ಇನ್ನೂ ಆಶ್ಚರ್ಯ ನಮಗೆ. ಇವೆಲ್ಲ ದೇವರ ಕೃಪಾ. ಯಾಕಂದರೆ ನಾನು ದೇವರಿಗೆ ಇಂಟ್ರೊಡಕ್ಷನ್ ಕೊಡಿಸ್ತೀನಿ ಜನಗಳಿಗೆ, ದೇವರ ಇಂಟ್ರೊಡಕ್ಷನ್ ಕೊಡ್ತೀನಿ. ಮತ್ತು ದೇವರು ಕೊಟ್ಟಿರೋದು ಇಷ್ಟೊಂದು ಹರ್ಬಲ್ಸಲ್ಲಿ ತುಂಬ ಗುಣ ಇದ್ದಾವೆ, ಅದರಿಂದ ನಮಗೆ ನಾಲೆಡ್ಜ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಜನಗಳಿಗೆ ಅದೇ ಹೇಳ್ತೀನಿ, ಆದಷ್ಟು ನೀವು ಹರ್ಬಲ್ ನ್ಯಾಚುರಲ್ಲಿಗೆ ನೀವು ದೇವರ ಮೇಲೆ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ ಅಂತ. ಇವ್ರು ನನ್ನ ಎಲ್ಲ ಫಾಲೋವರ್ಸ್, ನನಗೆ ಏನು ಪ್ರೀತಿ ಮಾಡ್ತಾರಲ್ಲ ನನ್ನ ಫಾಲೋವರ್ಸ್, ಇವ್ರು ನನ್ನ ರೆಮಿಡಿ ಫಾಲೋ ಮಾಡಿ ಗುಣ ಆಗಿ ಇವ್ರು ಬಂದಿರೋದು. ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ಇದು ಧಾರವಾಡಿಗೆ ಬಂದಿದ್ದು. ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ನಾನು ಬೇರೆ ಕಡೆ ಎಲ್ಲ ನೋಡ್ತೀನಲ್ಲ 1,500, 2,000 ತನಕ ನಾನು ಪೇಷಂಟ್ಸ್ ನೋಡ್ತೀನಿ. ಅಲ್ಲಿ ಸಹ 4-5,000 ತನಕ ಜನ ಬರ್ತಾರೆ. ಬಟ್ ಇದು ಒಂದು ಫಸ್ಟ್ ಟೈಮ್ ಇಷ್ಟೊಂದು ಪ್ರೀತಿ ನಾನು ಧಾರವಾಡದಲ್ಲಿ ನೋಡಿರೋದು. ಇವತ್ತು ಫಸ್ಟ್ ಟೈಮ್ ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ರಿಸಲ್ಟ್ಸ್ ತಗೊಂಡು ಜನಗಳು ತುಂಬ ಪ್ರೀತಿ ಕೊಡ್ತಿದ್ದಾರೆ. ಬಟ್ ಅದೇ ನಾನು ಹೇಳ್ತೀನಿ ಜನಗಳಿಗೆ, ನೀವು ಆದಷ್ಟು ಇದು ನ್ಯಾಚುರಲ್ ಹರ್ಬಲ್ ಮೆಡಿಸಿನಿಗೇನೆ ನೀವು ಆಲ್ಮೋಸ್ಟ್ ಮನೆಯಲ್ಲಿ ಉಪಯೋಗಿಸಿ, ನೀವು ಗುಣ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಜನರ ಬೇಡಿಕೆ, ಇವತ್ತು ಅತ್ತಾವುಲ್ಲಾ ಮೀಟ್ ಆದರೂ ನಾನು ಬೇರೆ ಕಡೆ ಹೋಗ್ಬೇಕು ಸರ್, ಅದು ಧಾರವಾಡ ಜಿಲ್ಲೆಯಲ್ಲಿ ತಿಂಗಳಿಗೆ 2 ಸರಿ ಒಂದು ಭೇಟಿ ಕೊಡುವಂತ ಏನಾದರೂ ಆಗ್ಬೋದು? ಹೈಲಿ ಇಂಪಾಸಿಬಲ್ ಇದೆ. ತಿಂಗಳಿಗೆ ಒಂದ್ಸಲ ಬರೋದು ಕಷ್ಟ ಇದೆ. ಬಿಕಾಸ್ ನಾನು ಒಂದು ಮೆಡಿಕಲ್, ಅಲ್ಹಮ್ದುಲಿಲ್ಲಾ, ನಾನು ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಬೇಕಂತಿದ್ದೀನಿ ಯುನಾನಿ ಅಲ್ಲಿ. ಸೊ ನೀವೆಲ್ಲ ಪ್ರೀತಿ ಹಿಂಗೆ ಸದಾ ಇರಲಿ. ಸೊ ಅದರಿಂದ ಸ್ವಲ್ಪ ಕೆಲಸಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಗೆ ಮತ್ತೆ ಹೋಗಬೇಕು. ಸೊ ಅದರಿಂದನೇ ನಾನು ಜಾಸ್ತಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಆಲ್ಮೋಸ್ಟ್ ಡೇಟ್ಸ್ ಬಿಸಿ ಇರುತ್ತೆ. ಹೈದ್ರಾಬಾದ್, ಗುಲ್ಬರ್ಗ ಮತ್ತು ಬ್ಯಾಂಗ್ಳೂರಲ್ಲೇ ನಾನು ಯೂಶ್ವಲಿ ಪೇಷಂಟಿಗೆ ನೋಡೋದು. ರೆಸ್ಟ್ ಆಫ್ ಸ್ವಲ್ಪ ಜನಗಳು ಇಷ್ಟೊಂದು ನನಗೆ ಕಾಯ್ತಾ ಇದ್ದಾರೆ, ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಒಂದ್ಸಲ ಆದರೂ ನಾನು ವಿಸಿಟ್ ಮಾಡೋಣ ಅಂದರೆ ಇದನ್ನು ಒಂದೇ ವಿಸಿಟ್ ನನಗೆ ಧಾರವಾಡಿಗೆ ಮತ್ತೆ ಒಂದು ವಿಸಿಟ್ ಮಾಡೋದು ಕಷ್ಟ ಇದೆ. ಬಟ್ ಲೈಫಲ್ಲಿ ಏನಾದರೂ ಒಂದು ಇಲ್ಲಿ ಸಾಧನೆ ಜನಗಳಿಗೆ ಈಸಿಯಾಗಿ ಅವರು ಗುಣ ಆಗೋಕ್ಕೆ ಏನಾದರೂ ಒಂದು ಮಾಡ್ತೀನಿ. ಆದಷ್ಟು ಡಾಕ್ಟರಿಗೆ ಕಳಿಸ್ತೀನಿ. ಅದರ್ವೈಸ್ ಅವರಿಗೆ ಒಂದು ಬುಕ್ ರೆಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಲ್ಲ ಥರ ಅವರಿಗೆ ನ್ಯಾಚುರಲ್ ಹರ್ಬಲಿಂದ, ಒನ್ ಹರ್ಬಲಿಂದ ಇವ್ರು 100 ರೋಗಕ್ಕೆ ಗುಣ ಆಗಬಹುದು. ಅಷ್ಟೊಂದು ಇಲಮ್ ನಾಲೆಡ್ಜ್ ನಾನು ಶೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ಫಾಲೋವರ್ಸ್ ಮತ್ತು ಹೆಚ್ಚು ಜನಗಳಿದ್ದಾರೆ, ಅವರೆಲ್ಲರಿಗೂ. ಜನರಿಗೆ ಅಥವಾ ಸಾಕಷ್ಟು ಜನ ಕಾಲ್ ಕೂತಿದ್ದಾರೆ ಅಂತವ್ರು ಏನು ಹೇಳ್ತಾರೆ ಇವಾಗ? ಅವ್ರು ತುಂಬ ಕಷ್ಟದಿಂದ ಬಂದಿದ್ದಾರೆ. ಅವ್ರು ಒಂದೊಂದು ಕಷ್ಟ ನಾವು ಹೇಳ್ಕೊಳಕ್ಕಾಗಲ್ಲ, ಅವರು ಸಹ ಹೇಳ್ಕೊಳ್ಳಲ್ಲ, ಅಷ್ಟೊಂದು ಕಷ್ಟದಿಂದ ಬಂದಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ಸಹ ಬೆಳಗಿಂದ ನಿಂತ್ಕೊಂಡು ಅವ್ರಿಗೆ ಸೇವನೆ ಮಾಡ್ತಾ ಇದ್ದೇನೆ. ಬಟ್ ಅಲ್ಹಮ್ದುಲಿಲ್ಲಾ, ಬಸ್ ನನ್ನ ಜನಗಳಿಗೆ ಅದೇ ಹೇಳೋದು, ಒಂದು ಶಿಫಾ ಬಾಟಲ್ ಅಂತ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ. ಅದರಿಂದ ಏನು ಬಿಸ್ನೆಸ್ ಅಲ್ಲ, ಅದೊಂದು ಜನಗಳಿಗೆ ಸೇವೆಗೋಸ್ಕರನೇ ನಾನು ಮಾಡಿರೋದು. ಅದರಲ್ಲಿ ಎಲ್ಲ ರೋಗಕ್ಕೂ ಗುಣ ಇದ್ದಾವೆ. ನನ್ನೆಲ್ಲರಿಗೆ ಅದೇ ಕೊಡೋದು. ಅದ್ರಿಂದ ಜೊತೆ ಇವರಿಗೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಏನಾದರೂ ಸ್ವಲ್ಪ ಬೇಗ ಗುಣ ಆಗಲಿ ಅಂತ 1-2 ಮೆಡಿಸಿನ್, ನ್ಯಾಚುರಲ್ ಮೆಡಿಸಿನ್ ಆ್ಯಡ್ ಮಾಡಿಕೊಡ್ತೀನಿ. ಸೊ ನಾನು ಹೇಳೋದು ಏನಂದರೆ, ನಾನು ಹೇಳೋ ಯಾವುದು ಹೋಮ್ ರೆಮಿಡೀಸ್ ಜೊತೆ ನನ್ನ ಶಿಫಾ ಬಾಟಲ್ಲು ನೀವು ಇದು ತೊಗೊಂಡ್ಬಿಟ್ರೆ ಇನ್ಶಾಲ್ಲಾ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ಗುಣ ಆಗಿಬಿಡ್ತೀರಾ ಇನ್ಶಾಲ್ಲಾ. ಥ್ಯಾಂಕ್ ಯು ಸೋ ಮಚ್. ಜಜಾಕಲ್ಲಾ.